ಪಿಲಿಪಿಲಿ ಟಿವಿ. ಒಂದು ದಿನ ಅಕ್ಬರ್ ಮತ್ತು ಅವನ ರಾಣಿ ಯಮುನಾ ನದಿಯ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಅವರು ನದಿಯ ಬದಿಯಲ್ಲಿ ಕುಳಿತಾಗ ರಾಣಿ ತನ್ನ ಕೈಯನ್ನು ನೀರಿನಲ್ಲಿ ಹಾಕಿ, ಅಯ್ಯೋ, ನೀರು ಎಷ್ಟು ತಣ್ಣಗಿದೆ ಎಂದು ಆಶ್ಚರ್ಯಪಟ್ಟಳು. ಅದನ್ನು ಕೇಳಿದ ಅಕ್ಬರ್, ಒಬ್ಬ ಮನುಷ್ಯ ಇಡೀ ರಾತ್ರಿ ಈ ನದಿಯಲ್ಲಿ ನಿಂತಿರಬಹುದೇ ಎಂದು ಪ್ರಶ್ನಿಸಿದನು. ರಾಣಿ ಸಂಶಯದಿಂದ, ಅದು ಅಸಾಧ್ಯ ಮಹಾರಾಜ, ಇಷ್ಟು ತಣ್ಣನೆಯ ನೀರಿನಲ್ಲಿ ಯಾರೂ ನಿಲ್ಲಲು ಸಾಧ್ಯವಿಲ್ಲ ಎಂದಳು. ಅದರಿಂದ ಪ್ರೇರಿತನಾದ ಅಕ್ಬರ್ ಮುಂದಿನ ದಿನ ನ್ಯಾಯಾಲಯದಲ್ಲಿ ಒಂದು ಘೋಷಣೆ ಮಾಡಿದನು. ಯಾರು ಇಡೀ ರಾತ್ರಿ ಯಮುನಾ ನದಿಯಲ್ಲಿ ಕಂಠಮಟ್ಟ ನೀರಿನಲ್ಲಿ ನಿಂತಿರುತ್ತಾರೋ ಅವರಿಗೆ ನಾನು 1000 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡುತ್ತೇನೆ. ಆದರೆ ಬೆಚ್ಚಗಿರಲು ಯಾವುದೇ ಸಹಾಯ ಪಡೆಯಬಾರದು ಎಂದು ತಿಳಿಸಿದನು. ಈ ಘೋಷಣೆಯನ್ನು ಕೇಳಿದ ಒಬ್ಬ ಬಡ ಮುದುಕನು ಸವಾಲನ್ನು ಸ್ವೀಕರಿಸಿದನು. ಜೀವನೋಪಾಯಕ್ಕಾಗಿ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಆ ರಾತ್ರಿ ಮುದುಕನನ್ನು ಯಮುನಾ ನದಿಯೊಳಗೆ ಕರೆದೊಯ್ದರು. ಕಂಠಮಟ್ಟ ನೀರು, ಕಡು ಚಳಿ, ತೀವ್ರ ಗಾಳಿ ಎಲ್ಲವನ್ನೂ ಸಹಿಸಿಕೊಂಡು ಅವನು ಇಡೀ ರಾತ್ರಿ ನದಿಯಲ್ಲೇ ನಿಂತಿದ್ದನು. ಚಳಿಯಿಂದ ಅವನ ದೇಹ ನಡುಗುತ್ತಿದ್ದರೂ ಬದುಕಿಗಾಗಿ ಅವನು ಧೈರ್ಯದಿಂದ ಕಾಲ ಕಳೆಯುತ್ತಿದ್ದನು. ಬೆಳಗ್ಗೆ ಸೂರ್ಯೋದಯವಾದಾಗ ಸೈನಿಕರು ಮುದುಕನನ್ನು ನದಿಯಿಂದ ಹೊರತಂದರು ಮತ್ತು ಅರಮನೆಗೆ ಕರೆತಂದರು. ಅವನು ತುಂಬಾ ದಣಿದಿದ್ದರೂ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿದ್ದೇನೆ ಎಂಬ ಸಂತೋಷ ಅವನ ಮುಖದಲ್ಲಿ ಕಾಣುತ್ತಿತ್ತು. ನ್ಯಾಯಾಲಯದಲ್ಲಿ ಅಕ್ಬರ್ ಅವನನ್ನು ಪ್ರಶ್ನಿಸಿದನು, ನೀನು ಇಡೀ ರಾತ್ರಿ ನದಿಯಲ್ಲಿ ನಿಂತೆಯೇ? ಮುದುಕನು ವಿನಯದಿಂದ, ಹೌದು ಮಹಾರಾಜ ಎಂದು ಉತ್ತರಿಸಿದನು. ಅಕ್ಬರ್ ಮತ್ತೆ ಕೇಳಿದನು, ನೀನು ಬೆಚ್ಚಗಿರಲು ಬೆಂಕಿ, ದೀಪ ಅಥವಾ ಬೇರೆ ಯಾವುದಾದರೂ ಸಹಾಯ ಪಡೆದೆಯೇ? ಮುದುಕನು ಯೋಚಿಸಿ ಹೇಳಿದನು, ಮಹಾರಾಜ, ನದಿಯ ದೂರದ ದಡದಲ್ಲಿ ಅರಮನೆಯ ದೀಪದ ಬೆಳಕು ಕಾಣಿಸುತ್ತಿತ್ತು. ಅದನ್ನು ನೋಡುತ್ತಾ ಧೈರ್ಯ ಮಾಡಿಕೊಂಡೆ, ಬೇರೆ ಯಾವುದೂ ಇಲ್ಲ. ಇದನ್ನು ಕೇಳಿದ ಅಕ್ಬರ್ ಕೋಪಗೊಂಡನು. ಆಹಾ, ದೀಪದ ಬೆಳಕಿನಿಂದ ನೀನು ಬೆಚ್ಚಗಾದೆ, ಆದ್ದರಿಂದ ನಿನಗೆ ಬಹುಮಾನ ಸಿಗುವುದಿಲ್ಲ ಎಂದು ತೀರ್ಮಾನಿಸಿದನು. ನಿರಾಶನಾದ ಮುದುಕನು ನ್ಯಾಯಕ್ಕಾಗಿ ಬೀರ್ಬಲನ ಬಳಿಗೆ ಹೋದನು. ಬೀರ್ಬಲನು ಎಲ್ಲವನ್ನೂ ಶಾಂತವಾಗಿ ಕೇಳಿಕೊಂಡನು ಮತ್ತು ಮುದುಕನಿಗೆ, ಚಿಂತಿಸಬೇಡ, ನ್ಯಾಯ ಖಂಡಿತ ಸಿಗುತ್ತದೆ ಎಂದು ಭರವಸೆ ನೀಡಿದನು. ಮುಂದಿನ ದಿನ ಬೀರ್ಬಲನು ಅಕ್ಬರ್ನನ್ನು ಊಟಕ್ಕೆ ಆಹ್ವಾನಿಸಿದನು. ರಾಜನು ಬಂದಾಗ ಬೀರ್ಬಲನು ಒಂದು ಪಾತ್ರೆಯನ್ನು ಹಿಡಿದು ಬೆಂಕಿಯಿಂದ ತುಂಬಾ ದೂರದಲ್ಲಿ ಕಿಚಡಿ ಬೇಯಿಸುತ್ತಿರುವಂತೆ ನಟಿಸುತ್ತಿದ್ದನು. ಅದನ್ನು ಕಂಡ ಅಕ್ಬರ್ ಅಚ್ಚರಿಯಿಂದ ಕೇಳಿದನು, ಬೀರ್ಬಲ, ಬೆಂಕಿಯಿಂದ ಇಷ್ಟು ದೂರ ಇಟ್ಟು ಕಿಚಡಿ ಹೇಗೆ ಬೇಯುತ್ತದೆ? ಬೀರ್ಬಲನು ನಗುತ್ತಾ ಉತ್ತರಿಸಿದನು, ಮಹಾರಾಜ, ದೂರದ ಬೆಂಕಿಯಿಂದ ಕಿಚಡಿ ಬೇಯಬಹುದು, ಅಂದರೆ ದೂರದ ದೀಪದ ಬೆಳಕಿನಿಂದ ಒಬ್ಬ ಮುದುಕನು ಹೇಗೆ ಬೆಚ್ಚಗಾಗಲಾರನು? ಈ ಮಾತು ಕೇಳಿ ಅಕ್ಬರ್ ತನ್ನ ತಪ್ಪನ್ನು ಅರಿತುಕೊಂಡನು. ತಕ್ಷಣವೇ ಮುದುಕನನ್ನು ಕರೆಸಿ ಅವನಿಗೆ 1000 ಚಿನ್ನದ ನಾಣ್ಯಗಳನ್ನು ನೀಡಿ ಕ್ಷಮೆ ಕೇಳಿದನು.